ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಸುಮಲತಾ ಅಂಬರೀಶ್ ಬೂಕನಕೆರೆಯಲ್ಲಿ ಅಬ್ಬರದ ರೋಡ್ ಶೋ ನಡೆಸಿದರು. ಬಳಿಕ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ನಾನು ಒಂಟಿ ಅಲ್ಲ, ನನ್ನ ಪರ ನನ್ನ ಮಕ್ಕಳಿದ್ದಾರೆ. ನಟ ದರ್ಶನ್ ಪರ ಜೈಕಾರ ಕೂಗಿದ್ದಕ್ಕೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಏಪ್ರಿಲ್ 18ರ ಮತದಾನದ ದಿನ ಲಾಠಿ ನಿಮ್ಮ ಕೈಲಿರುತ್ತೆ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಮೋಸ ಕುತಂತ್ರ ತುಂಬ ದಿನ ಇರೋದಿಲ್ಲ. ಮಂಡ್ಯದ ಜನ ಸ್ವಾಭಿಮಾನಿಗಳು ನಿಮ್ಮನ್ನು ನಂಬಿ ನಾನು ಈ ಸಾಹಸಕ್ಕೆ ಇಳಿದಿದ್ದೀನಿ. ಯಾರ್ಯಾರನ್ನ ಎದುರು ಹಾಕ್ಕೊಳ್ತಾ ಇದ್ದೀನಿ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಹೀಗಾಗಿ ಯಾವ ಜೋಡೆತ್ತುಗಳು ರೇಸ್ನಲ್ಲಿ ಗೆಲ್ಲುತ್ತವೆ ನೋಡೋಣ ಅಂತ ಹೇಳಿದ್ದಾರೆ. ಆವತ್ತು ಲಾಠಿ ಯಾರ ಕೈಲಿದೆ? ನಿಮ್ ಕೈಲಿದೆ ಲಾಠಿ. ಆ ಲಾಠಿನ ಉಪಯೋಗಿಸಿ ಓಟ್ ಹಾಕಿ. ನಿಮ್ಮ ಓಟೆ ಆ ಲಾಠಿ. ಆ ಓಟ ಲಾಠಿ ಹೋದ್ರೆ ಇನ್ನೊಂದು ಸಲ ಆ ಲಾಠಿ ಅನ್ನೋ ಮಾತು ನಿಮ್ ಕಡೆ ಅವರು ಧೈರ್ಯ ಮಾಡಲ್ಲ. ಇದೊಂದೇ ಹೇಳ್ತಾ ಇದ್ದೀನಿ. ಮೋಸ, ಕುತಂತ್ರ, ಸುಳ್ಳು ಎಷ್ಟು ವರ್ಷ ಈ ತರ ನಡೆಯುತ್ತೆ? ಜನಕ್ಕೆ ಬೇಜಾರಾಗಲ್ಲ, ಜನಕ್ಕೆ ಅರ್ಥ ಆಗಲ್ಲ. ಸುಳ್ಳು ಮಾತುಗಳನ್ನ ನಂಬ್ಕೊಂಡೇ ಹೋಗೋಕೆ ಜನ ಮುಟ್ಟಾಳ್ರ? ಮಂಡ್ಯದ ಜನ ಮುಟ್ಟಾಳರಲ್ಲ. ಮಂಡ್ಯದ ಜನ ಮುಟ್ಟಾಳರಲ್ಲ. ಈ ಮಾತನ್ನ ತೋರಿಸಿ ನೀವು. ಮಂಡ್ಯದ ಜನಕ್ಕೆ ಅಂಬರೀಶ್ ಮೇಲೆ ಅಭಿಮಾನ ಇದೆ, ಮಂಡ್ಯಕ್ಕೆ ಸ್ವಾಭಿಮಾನ ಇದೆ. ಆ ಸ್ವಾಭಿಮಾನ ಏನಂತ ತೋರಿಸಿ. ಇವತ್ತು ಎಲ್ಲವನ್ನೂ ಬಿಟ್ಟು ನಿಮ್ಮನ್ನು ನಂಬಿಕೊಂಡು ನಾನು ಇವತ್ತು ಈ ಸಾಹಸ ಕೊಟ್ಟಿದ್ದೀನಿ. ಇದು ನನ್ನ ಮುಂದೆ ಇರೋದು ಸುಲಭವಾದ ಕೆಲಸವಲ್ಲ, ಕಠಿಣವಾದ ಕೆಲಸ.